ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೆಡ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣವಾ? ಮತ್ತೆ ತಡ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ನಾವಿಲ್ಲಿ ಸ್ಲೈಸ್ ಬ್ರೆಡ್ನ ಸುತ್ತಲೂ ಕಟ್ ಮಾಡಿ ತೊಗೊಂಡಿದ್ವಿ. ಒಂದು 8 ಬ್ರೆಡ್ನ ತೊಗೊಂಡಿದ್ವಿ. ನಂತರ 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರು, ನಂತರ ಚಿರೋಟಿ ರವೆ 1-2 ಸ್ಪೂನಷ್ಟು ತೊಗೊಂಡಿದ್ವಿ. ನಂತರ ಹೋಮ್ಮೇಡ್ ಟೊಮೊಟೊ ಸಾಸ್ನ ತೊಗೊಂಡಿದ್ದೀವಿ. ಆ ನಂತರ ಗರಂ ಮಸಾಲ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಕೂಡ ತೊಗೊಂಡಿದ್ದೀವಿ. ನಂತರ ಹಸಿಮೆಣ್ಸಿಕಾಯಿ ಒಂದು 4 ಹೆಚ್ಕೊಂಡಿದ್ದೀವಿ. ಈರುಳ್ಳಿನ ತೊಗೊಂಡಿದ್ದೀವಿ, ಒಂದು 4 ಹೆಚ್ಕೊಂಡಿದ್ದೀವಿ ಚಿಕ್ಕದಾಗಿ. ನಂತರ ಕರಿಬೇವು ಸೊಪ್ಪು, ಆಮೇಲೆ ಒಂದು 10 ಹಸಿಮೆಣಸಿನಕಾಯಿ, 1 ನಿಂಬೆಹಣ್ಣು, ನಂತರ 1 ಮ್ಯಾಗಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ವಿ. ಮೊದಲಿಗೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಏನೆಲ್ಲ ತೊಗೊಂಡಿದ್ವಲ್ಲ ಆ ಪ್ರಮಾಣದ ಅಳತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾವು ತುಂಬ ದಿನ ಫ್ರಿಜ್ ಇದ್ದರೆ ಒಂದು 15 ಗಂಟೆ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬೋದು. ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಡಿ. ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ನಾವಿಲ್ಲಿ 1.5 ಗ್ಲಾಸ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಬ್ರೆಡ್ನ ಸ್ಮೂತ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಚೂರಿಯನ್ ಬಾಲ್ ಮಾಡ್ಕೊಳೋಕ್ಕೆ ಈ ಥರ ಒಂದೊಂದೇ ಆಗಿ ನಾವು ಈ ಥರ ಸ್ಲೈಸ್ನ ಅದ್ದಿ ಈ ಥರ ಹಾಲನ್ನ ನೀಟಾಗಿ ಹಿಂಡಿ ತಕ್ಕೋಬೇಕು. ತುಂಬ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಎಲ್ಲ ಹಾಲನ್ನ ಏನು ಹೀರ್ಕೊಂಡಿರುತ್ತಲ್ಲ ಅದೆಲ್ಲನೂ ಈ ಥರ ಹಿಂಡಿ ಎತ್ತಿಟ್ಕೋಬೇಕು. ಇದೇ ಥರ ಮತ್ತೆ ಮಿಕ್ಕ ಎಲ್ಲ ಬ್ರೆಡ್ಗಳನ್ನು ನಾವು ಒಂದೊಂದಾಗಿ ಹಾಲಲ್ಲಿ ನೆನೆಸಿ 2 ಮುಖವು ನೆನೆಸಬೇಕು ನೀಟಾಗಿ. ಈ ಥರ ನೆಂದಿರೋಂಥ ಬ್ರೆಡ್ನ ನಾವು ನೀಟಾಗಿ ಈ ಥರ ಹಿಂಡ್ಕೊಂಡು ನಾವಿಲ್ಲಿ ಮೀಡಿಯಮ್ ಆಗಿ ಉಂಡೆನ ಕಟ್ಕೊಳ್ತಾ ಇದ್ದೀವಿ. ನೋಡ್ಬೋದು, ಮಂಚೂರಿಯನ್ ಮಾಡೋಕ್ಕೆ ಬ್ರೆಡ್ನ ಉಂಡೆ ತಯಾರಾಗಿದೆ. ಈ ಕಡೆ ಬ್ಯಾಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲ್ಗೆ ನಾವಿಲ್ಲಿ 2 ಚಮಚ ಮೈದಾ, 1 ಚಮಚ ಕಾರ್ನ್ಫ್ಲೋರು, ಆನಂತರ 2 ಚಮಚ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಮ್ಯಾಗಿ ಮಿಕ್ಸ್ ಮಾಡಿರೋಂಥ ಪುಡಿ, ನಂತರ 1 ಟೇಬಲ್ ಸ್ಪೂನಷ್ಟು ನಾವೇನು ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಳ್ಳೋ ಅದು ಮತ್ತು ಹಾಕ್ಕೊಂಡು ನಾವಿಲ್ಲಿ ವಿಸ್ಕ್ನ ಸಹಾಯದಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ನ ತಯಾರಿ ಮಾಡ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಬ್ಯಾಟರನ್ನು ತಯಾರಾಗಿದೆ. ಈ ಕಡೆ ಎಣ್ಣೆನೂ ಕೂಡ ನೋಡ್ಬೋದು ಕಾಯಲಿಟ್ಟಿದ್ವಿ, ಎಣ್ಣೆ ಕಾದಿದೆ. ನೋಡ್ಬೋದು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀವಿ. ಈ ಕಡೆ ಒಂದೊಂದಾಗಿ ಬ್ರೆಡ್ ಮಂಚೂರಿಯನ್ನ ಬಿಟ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಒಂದೊಂದಾಗಿ ನಾವಿಲ್ಲಿ ಬಿಟ್ಕೋಬೇಕು. ಚಿಕ್ಕದ ಅದ್ದದ್ದು ಈ ಥರ ನೀಟಾಗಿ ಬಿಟ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೇನು ಫ್ರೈ ಆಗೋಯ್ತು. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಆನಂತರ ಇಲ್ಲಿ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ವಿ. ಹೆಚ್ಚಿದಂಥ ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ನಂತರ ಹೆಚ್ಚಿದಂಥ ಈರುಳ್ಳಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಆ ನಂತರ 1 ಎಸಳು ಕರಿಬೇವು ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಚಟಪಟ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಖಾರದ ಪುಡಿ, ನಂತರ ನಾವಿಲ್ಲಿ ಹೋಮ್ಮೇಡ್ ಟೊಮೊಟೊ ಸಾಸ್ನ ಕೂಡ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಒಂದು 4 ಸ್ಪೂನಷ್ಟು ಹಾಕ್ಕೊಂಡ್ವಿ. ನಂತರ ಸ್ವಲ್ಪ ಸೋಯಾ ಸಾಸ್ನ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಆನಂತರ ಫ್ರೈ ಮಾಡ್ಕೊಂಡಿರೋಂತಹ ಬ್ರೆಡ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡ್ಬೋದು, ಈ ಥರ ಚೆನ್ನಾಗಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಬ್ರೆಡ್ ಮಂಚೂರಿಯನ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತೆ ನಾವು ನಿಮ್ಮ ಮುಂದಿನ ರೆಸಿಪಿಯೊಂದಿಗೆ ಬರುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಒಳ್ಳೆಯದಾಗಲಿ. ಬರುತ್ತೇನೆ. ಬಾಯ್.